ಹಲೋ ಹಾಯ್ ನಮಸ್ತೆ. ನಾನು ಇವತ್ತು ಒಂದು ಬೇಸಿಗೆಗಾಲದಲ್ಲಿ ಆರೋಗ್ಯ ಹಾಗೂ ತಂಪಾದ ಪಾನೀಯ ಅಂದರೆ ರಾಗಿ ಹಾಲು ತಯಾರಿಸ್ತಾ ಇದ್ದೀನಿ. ಈಗ 1 ಕಪ್ ರಾಗಿನ ತೊಗೊಂಡು ಸ್ಟವ್ ಮೇಲೆ ಕಾವಲಿ ಇಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಎಣ್ಣೆ ಏನು ಹಾಕೋದಿಲ್ಲ. ಹಾಗೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಪಟ ಪಟ ಅನ್ನತ್ತೆ ಘಮ ಬರುವ ತನಕ ಅದನ್ನು ಸಣ್ಣದಾಗಿ ಹುರಿಬೇಕು. ಇವಾಗ ಬೇಸಿಗೆ ಕಾಲದಲ್ಲಿ ಏನು ಕುಡಿದ್ರೂ ತಣ್ಣಗಾಗಲ್ಲ. ಹಾಗಾಗಿ ಮಜ್ಜಿಗೆ ಎಲ್ಲ ಪಾನೀಯಗಳು ಮಾಡಿ ತಯಾರಿಸ್ತಾರೆ. ಎಳ್ಳು, ಹೆಸರು ಬೇಳೆ, ಹೆಸರು ಕಾಳಿಂದ ಅದನ್ನು ಹುರಿದುಬಿಟ್ಟು ಈ ಥರ ಹಾಲು ತೆಗೆದು ಕುಡಿತಾರೆ. ಬೆಲ್ಲ ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಕಮ್ಮಿಯಾಗಿ ಬೆಲ್ಲ ಹಾಕ್ಕೋಬೇಕು. ಇದನ್ನೊಂದು 2-3 ಸರ್ತಿ ನೀಟಾಗಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಏಲಕ್ಕಿ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ರುಬ್ಕೊಂಡು ಬಂದು ಈ ಜರಡಿ ಸಾಯದಿಂದ ಇದನ್ನು ಚೆನ್ನಾಗಿ ಸೋಸ್ತೀನಿ. ಮುಂಚೆ ಬಟ್ಟೆಯಲ್ಲಿ ತೆಗಿತಾರೆ, ಬಟ್ಟೆಯಿಂದನೂ ತೆಗಿಬೋದು. ಚೆನ್ನಾಗಿರೋ ಬಟ್ಟೆ ತೆಳ್ಳಗಿರೋದು ನೋಡಿ. ಇದು ತುಂಬ ಕ್ಯಾಲ್ಸಿಯಂ ಸಿಗುತ್ತೆ. ರಾಗಿಯಿಂದ ಏನೇನು ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಇದು ನೋಡಿ ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ಆಯಿತು, ಒಂದು ಸರ್ತಿ ಹಾಲು ತೆಗಿತೀನಿ. ಈಗ ಮತ್ತೆ ಅದರದ್ದು ಹೊಟ್ಟೆಲ್ಲ ಇರುತ್ತಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸರ್ತಿ ಮಿಕ್ಸಿಯಲ್ಲಿ ತೆಗೆದ್ರೆ ಮತ್ತು ಸ್ವಲ್ಪ ಹಾಲು ಬರುತ್ತೆ. ಹಾಗೆ ಆಮೇಲೆ ಅದನ್ನು ಬಿಸಾಡಿದ್ರೆ ಆಯಿತು. ಇಷ್ಟು ಹಾಲು ಗಟ್ಟಿಯಾಗಿರೋದು ರಾಗಿ ಹಾಲು ರೆಡಿಯಾಗಿದೆ. ಇದಕ್ಕೆ ಒಂದು ಚಿಟಿಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ತುಂಬ ಸ್ವೀಟ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತುಂಬ ಸಪ್ಪೆ ಆದರೂ ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್. ಗೊತ್ತಿದೆ, ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ. ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ. ರುಚಿಗೆ ತಕ್ಕಷ್ಟು ಇಷ್ಟು ಉಪ್ಪು ಹಾಕಿಬಿಟ್ರೆ ರೆಡಿ ಆಯಿತು ನೋಡಿ. ತಂಪಾದ ರಾಗಿ ಹಾಲು. ಇಷ್ಟೊಂದು ಫ್ರೆಶ್ ಆಗಿರೋ ಹಾಲು ಎಲ್ಲೂ ಸಿಗೋದಿಲ್ಲ. ಈ ಬೇಸಿಗೆಗಾಲದಲ್ಲಿ ದಿನ ಒಂದೊಂದು ಗ್ಲಾಸು ಕುಡಿದು ನೋಡಿ ಆರೋಗ್ಯ ಹೇಗಿರುತ್ತೆ ಅಂತ. ಮತ್ತು ಇನ್ನೊಂದು ವಿಡಿಯೋಕ್ಕಾಗಿ ಕಾಯ್ತಾಯಿರಿ. ಈ ರಾಗಿ ಹಾಲು ಹೇಗಾಗಿದೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಹಲೋ ಹಾಯ್ ನಮಸ್ತೆ. ನಾನು ಇವತ್ತು ಒಂದು ಬೇಸಿಗೆಗಾಲದಲ್ಲಿ ಆರೋಗ್ಯ ಹಾಗೂ ತಂಪಾದ ಪಾನೀಯ ಅಂದರೆ ರಾಗಿ ಹಾಲು ತಯಾರಿಸ್ತಾ ಇದ್ದೀನಿ. ಈಗ 1 ಕಪ್ ರಾಗಿನ ತೊಗೊಂಡು ಸ್ಟವ್ ಮೇಲೆ ಕಾವಲಿ ಇಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಎಣ್ಣೆ ಏನು ಹಾಕೋದಿಲ್ಲ. ಹಾಗೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಪಟ ಪಟ ಅನ್ನತ್ತೆ ಘಮ ಬರುವ ತನಕ ಅದನ್ನು ಸಣ್ಣದಾಗಿ ಹುರಿಬೇಕು. ಇವಾಗ ಬೇಸಿಗೆ ಕಾಲದಲ್ಲಿ ಏನು ಕುಡಿದ್ರೂ ತಣ್ಣಗಾಗಲ್ಲ. ಹಾಗಾಗಿ ಮಜ್ಜಿಗೆ ಎಲ್ಲ ಪಾನೀಯಗಳು ಮಾಡಿ ತಯಾರಿಸ್ತಾರೆ. ಎಳ್ಳು, ಹೆಸರು ಬೇಳೆ, ಹೆಸರು ಕಾಳಿಂದ ಅದನ್ನು ಹುರಿದುಬಿಟ್ಟು ಈ ಥರ ಹಾಲು ತೆಗೆದು ಕುಡಿತಾರೆ. ಬೆಲ್ಲ ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಕಮ್ಮಿಯಾಗಿ ಬೆಲ್ಲ ಹಾಕ್ಕೋಬೇಕು. ಇದನ್ನೊಂದು 2-3 ಸರ್ತಿ ನೀಟಾಗಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಏಲಕ್ಕಿ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ರುಬ್ಕೊಂಡು ಬಂದು ಈ ಜರಡಿ ಸಾಯದಿಂದ ಇದನ್ನು ಚೆನ್ನಾಗಿ ಸೋಸ್ತೀನಿ. ಮುಂಚೆ ಬಟ್ಟೆಯಲ್ಲಿ ತೆಗಿತಾರೆ, ಬಟ್ಟೆಯಿಂದನೂ ತೆಗಿಬೋದು. ಚೆನ್ನಾಗಿರೋ ಬಟ್ಟೆ ತೆಳ್ಳಗಿರೋದು ನೋಡಿ. ಇದು ತುಂಬ ಕ್ಯಾಲ್ಸಿಯಂ ಸಿಗುತ್ತೆ. ರಾಗಿಯಿಂದ ಏನೇನು ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಇದು ನೋಡಿ ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ಆಯಿತು, ಒಂದು ಸರ್ತಿ ಹಾಲು ತೆಗಿತೀನಿ. ಈಗ ಮತ್ತೆ ಅದರದ್ದು ಹೊಟ್ಟೆಲ್ಲ ಇರುತ್ತಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸರ್ತಿ ಮಿಕ್ಸಿಯಲ್ಲಿ ತೆಗೆದ್ರೆ ಮತ್ತು ಸ್ವಲ್ಪ ಹಾಲು ಬರುತ್ತೆ. ಹಾಗೆ ಆಮೇಲೆ ಅದನ್ನು ಬಿಸಾಡಿದ್ರೆ ಆಯಿತು. ಇಷ್ಟು ಹಾಲು ಗಟ್ಟಿಯಾಗಿರೋದು ರಾಗಿ ಹಾಲು ರೆಡಿಯಾಗಿದೆ. ಇದಕ್ಕೆ ಒಂದು ಚಿಟಿಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ತುಂಬ ಸ್ವೀಟ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತುಂಬ ಸಪ್ಪೆ ಆದರೂ ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್. ಗೊತ್ತಿದೆ, ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ. ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ. ರುಚಿಗೆ ತಕ್ಕಷ್ಟು ಇಷ್ಟು ಉಪ್ಪು ಹಾಕಿಬಿಟ್ರೆ ರೆಡಿ ಆಯಿತು ನೋಡಿ. ತಂಪಾದ ರಾಗಿ ಹಾಲು. ಇಷ್ಟೊಂದು ಫ್ರೆಶ್ ಆಗಿರೋ ಹಾಲು ಎಲ್ಲೂ ಸಿಗೋದಿಲ್ಲ.
ಹಸು ಈ ಬೇಸಿಗೆಗಾಲದಲ್ಲಿ ದಿನ ಒಂದೊಂದು ಗ್ಲಾಸು ಕುಡಿದು ನೋಡಿ ಆರೋಗ್ಯ ಹೇಗಿರುತ್ತೆ ಅಂತ. ಮತ್ತು ಇನ್ನೊಂದು ವೀಡಿಯೋಕ್ಕಾಗಿ ಕಾಯ್ತಾಯಿರಿ. ಈ ರಾಗಿ ಹಾಲು ಹೇಗಾಗಿದೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ.